ನಮಸ್ತೆ. ಸಿಂಹ ಲಗ್ನ, ಕನ್ಯಾ ಲಗ್ನ ಫಲಗಳು ಹೇಳ್ತೇನೆ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ಅವರೆಲ್ಲ ಜೀವ ಸಲಹೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಂಹ ಲಗ್ನದವರು ಸ್ವತಂತ್ರ ಪ್ರವೃತ್ತಿಯವರು, ನೋಡುವುದಕ್ಕೆ ಗಂಭೀರವಾಗಿ ಕಾಣ್ತಾರೆ. ಪಿತ್ತ ಪ್ರಕೃತಿ, ಆಸೆ ಹೆಚ್ಚು, ದಾಂಪತ್ಯ ಸಮಸ್ಯೆ ಬರಬಹುದು. ಓದು, ಜ್ಞಾನವಂತರು, ಮಾತುಗಾರರು, ಸಂದರ್ಭಕ್ಕೆ ತಕ್ಕಂತೆ ಅಡ್ಜಸ್ಟ್ ಆಗ್ತಾರೆ, ಹೋರಾಟ ಮಾಡ್ತಾರೆ. ಲೈಫಲ್ಲಿ ಗ್ರಹಗಳು ಅಶುಭವಾಗಿದ್ದರೆ ಶುಭ ಫಲವಿಲ್ಲ. ಸೂರ್ಯನ ಆರಾಧನೆ ಮಾಡಿಕೊಳ್ಳಿ, ಆದಿತ್ಯದ ಸ್ತೋತ್ರ ಜಪಿಸಿ, ರಾಮನಾಮ ಬರೆಯಿರಿ ಮತ್ತು ಗೋಧಿ ದಾನ ಮಾಡಿ. ಸೂರ್ಯ ನಮಸ್ಕಾರ ಮಾಡಿದರೆ ದಿನ ಬೆಳಗ್ಗೆ ನೀರನ್ನು ಅರ್ಪಿಸಿದರೆ ತುಂಬ ಒಳ್ಳೆಯದಾಗುತ್ತದೆ. ಅವ್ರಿಗೆ ಡಿಗ್ನಿಟಿ, ಪ್ರೆಸ್ಟೀಜ್ ಉಂಟು. ಜನರ ಪ್ರಾಬ್ಲಮ್ ಅರ್ಥ ಮಾಡಿಕೊಳ್ತಾರೆ, ಜನರ ಜೊತೆ ಚೆನ್ನಾಗಿ ಬೆರೀತಾರೆ. ಲೈಫನ್ನು, ಜೀವನವನ್ನು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಹೆಲ್ತ್ ಸಮಸ್ಯೆ ಅಂದರೆ ಕಣ್ಣಿನ ಸಮಸ್ಯೆ ಬರ್ಬೋದು, ಹಾರ್ಟ್ ಟ್ರಬಲ್ ಬರ್ಬೋದು, ಸನ್ಸ್ಟ್ರೋಕ್ ಆಗಬಹುದು. ಇವರಿಗೆ ಕಲರ್ಗಳು ಆರೆಂಜ್, ಪರ್ಪಲ್, ಗೋಲ್ಡ್ ಕಲರು ಅಥವಾ ಯೆಲ್ಲೋ ಕಲರು ತುಂಬ ಒಳ್ಳೆಯದು. ಆ ಕಲರ್ ಬಟ್ಟೆ ಹಾಕಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತದೆ. ಕನ್ಯಾ ಲಗ್ನದವರು ಜ್ಞಾನವಂತರು, ಬುದ್ಧಿವಂತರು, ಉದಾರಿಗಳು, ನೆನಪಿನ ಶಕ್ತಿ ತುಂಬ ಇರ್ತದೆ. ಸರಿಯಾದ ಯೋಗ ಬಂದಾಗ ದೊಡ್ಡ ವೇದಾಂತಿಗಳು ಆಗ್ತಾರೆ. ಯಾರನ್ನು ನೋಡಿದರೂ ಅವರು ಏನು ಎಂದು ಬಲ್ಲವರು. ಸಂಗೀತ, ಕಲೆ, ಆಸಕ್ತಿ, ಕೆಮಿಸ್ಟ್ರಿ, ಫಿಸಿಕ್ಸ್ ವಿಷಯದಲ್ಲಿ ತುಂಬ ಬುದ್ಧಿವಂತರು ಆಗಿರ್ತಾರೆ. ಇವರಿಗೆ ಸದಾ ಒತ್ತಡದ ಜೀವನ. ಇವರು ಪತ್ರಕರ್ತರಾಗ್ಬೋದು, ಲೇಖಕರಾಗ್ಬೋದು, ಲಾಯರ್ಗಳಾಗ್ಬೋದು. ಅದು ಚೇಂಜ್ ಆಗುವಂಥ ಕೆಲಸವನ್ನು ಇಷ್ಟಪಡ್ತಾ ಇರ್ತಾರೆ. ಒಂದೇ ಥರ ಕೆಲಸಗಳು ಇಷ್ಟ ಇರೋದಿಲ್ಲ ಇವರಿಗೆ. ಪ್ರಾಜೆಕ್ಟ್ ವರ್ಕ್ಗಳನ್ನು ಮಾಡ್ತಾರೆ. ಮತ್ತು ಡ್ಯೂಯಲ್ ನೇಚರು, ಎರಡೆರಡು ಮನಸ್ಸು, ಕೂಲಾಗಿರ್ತಾರೆ, ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳುವುದಿಲ್ಲ, ಶಾರ್ಪ್ ಆಗಿರ್ತಾರೆ, ಬ್ರಿಲಿಯಂಟು ಮತ್ತು ಆ್ಯಂಬಿಷಿಯಸ್ಸು ಆಗಿರ್ತಾರೆ. ಆದರೆ ವೆರಿ ಸೆನ್ಸಿಟಿವ್ ಆಗಿರ್ತಾರೆ, ಬೇಗ ಬೇಜಾರು ಮಾಡಿಕೊಳ್ಬಿಡ್ತಾರೆ. ನರ್ವಸ್ನೆಸ್ ಇವ್ರಿಗೆ ಬರ್ಬೋದು. ಅವ್ರಿಗೆ ಜೀವನದಲ್ಲಿ ಏರಿಳಿತಗಳು ಇದ್ದೇ ಇರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸು ಲೈಫಲ್ಲಿ ಇರುತ್ತದೆ. ರೆಸ್ಪಿರೇಟರಿ ಸಿಸ್ಟಮು ಪ್ರಾಬ್ಲಮ್ ಬರ್ಬೋದು ಅಥವಾ ಥ್ರೋಟ್ ಪ್ರಾಬ್ಲಮ್ ಬರ್ಬೋದು. ಹೀಗೆ ಕಲರು ಒಳ್ಳೆಯದು ಅಂದರೆ ಯೆಲ್ಲೋ, ಆರೆಂಜು, ಗ್ರೀನ್ ಕಲರು, ಪರ್ಪಲ್ ಕಲರು ಒಳ್ಳೆಯ ಕಲರು. ಅದನ್ನು ಯೂಸ್ ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ. ಕೃಷ್ಣ ಜಪ ಮಾಡಿ, ದೇವಿ ಆರಾಧನೆ ಮಾಡಿ, ಎಲ್ಲ ಒಳ್ಳೆಯದಾಗುತ್ತದೆ. ಓಂ ಕ್ಲೀಂ ಕೃಷ್ಣಾಯ ನಮಃ, ಓಂ ಗೃಣಿ ಸೂರ್ಯಾಯ ನಮಃ ಈ ಜಪ ಮಾಡಿದರೆ ತುಂಬ ಒಳ್ಳೆಯದು.